ನಮಸ್ಕಾರ ಎಲ್ರಿಗೂ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಒಂದು ವಿಡಿಯೋದಲ್ಲಿ ಪಿ ಡಿ ಒ ಜಾಬ್ ಬಗ್ಗೆ ವಿಡಿಯೋ ಮಾಡಿದ್ವಿ ನಿನ್ನೆ. ಆದರೆ ಪಿ ಡಿ ಒ ಜಾಬು ಒಂದು 40 ವರ್ಷ 45 ವರ್ಷದ ಹಿಂದಿನ ಕತೆ ನಮ್ಮದು. ಆದ್ದರಿಂದ ಅಷ್ಟು ವರ್ಷದಿಂದ ಪಿ ಡಿ ಒ ಜಾಬ್ ಇನ್ನೂ ಬಂದಿರಲಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಯಿತು. ಕೆಲವರು ಕಮೆಂಟ್ ಮಾಡಿದರು, ಆ ಮೂಲಕ ಗೊತ್ತಾಯಿತು. ಹಾಗೆ ನಾವು ಇನ್ನು ನಮ್ಮ ಫ್ರೆಂಡ್ಸ್ನ ಕೇಳಿಬಿಟ್ಟು ತಿಳ್ಕೊಂಡ್ವಿ. ಅದು ಆ ಜಾಬ್ ಅವಾಗಿನ ಬಂದಿರಲಿಲ್ವಂತೆ, ಒಂದು 15-20 ವರ್ಷದಿಂದ ಬಂದಿದೆ ಅಂತ ಹೇಳಿದ್ರು. ಅದರಿಂದ ದಯವಿಟ್ಟು ಕ್ಷಮಿಸಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಆದ್ದರಿಂದ ಆ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸದ ಬಗ್ಗೆ ನಾವು ವಿಡಿಯೋನ ಮುಂದುವರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ತಪ್ಪನ್ನು ಕ್ಷಮಿಸ್ತೀರಾ ಅಂತೇಳಿ ಕೇಳ್ಕೊಂಡು ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಲ್ಲಿ, ನಿನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಮಲ್ಲಿ. ತಪ್ಪಾಯ್ತು ಮಲ್ಲಿ, ನಾನು ಕ್ಷಮಿಸ್ಬಿಡು ಮಲ್ಲಿ. ನಿನ್ನ ಹಿಂಗೆ ಬೈಬಾರ್ದಾಗಿತ್ತು ನಾನು. ಇದರಲ್ಲಿ ನನ್ನ ತಪ್ಪೂ ಐತೆ ಮಲ್ಲಿ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀರಾ ಬಿಡಿ. ನೀವು ಆ ಥರ ಎಲ್ಲ ಕ್ಷಮೆ ಕೇಳಬಾರ್ದು. ಇದ್ರಾಗೆ ನಿಮ್ಮೊಬ್ಬರದೇ ತಪ್ಪಿಲ್ಲ, ನೀವು ಹೇಳಿರ್ತೀರಾ ಅನ್ಸುತ್ತೆ. ನಾನೇ ಮರ್ತೋಗಿದ್ದೆ ಗಡಿ ಬಿಡಿಲಿ. ಇಟ್ಕೊಂಡ್ಬರ್ಬೇಕಾಗಿತ್ತು, ನಂದೇ ತಪ್ಪು ಕಣ್ರಿ. ನನ್ನ ಕ್ಷಮಿಸ್ಬಿಡ್ರಿ ನೀವು. ನೀವು ಹೇಳಿದ ಕೆಲಸನ ನಾನು ಸರಿಯಾಗಿ ಮಾಡಿಲ್ಲ ಕಣ್ರಿ. ನೀವು ಹೇಳಿದ್ರಿ ಅನ್ಸುತ್ತೆ ಎಲ್ಲ ಇಟ್ಕೋ, ನಂದೆಲ್ಲ ಮಾರ್ಕ್ಸ್ ಕಾರ್ಡು ಅದೆಲ್ಲ ಐತೆ ಅಂತ ಹೇಳಿ ನೀವು ಹೇಳಿದ್ರಿ. ಅದೇ ನಾನೇ ಮರ್ತ್ಬಿಟ್ಟು ಇಟ್ಕೊಂಬಂದಿಲ್ಲ. ಪೇಪರಲ್ಲಿ ಕೆಲಸಕ್ಕೆ ಅರ್ಜಿ ಕರೆದಿದ್ರಲ್ವಾ, ಅದಕ್ಕೆ ಖುಷಿಯಿಂದ ಓಡ್ ಬಂದೆ. ಮಾರ್ಕ್ಸ್ ಕಾರ್ಡು ಎಲ್ಲ ತೊಗೊಂಡೋಗಿ ಈಗಲೇ ಅರ್ಜಿ ಹಾಕೋಣ ಅಂತ ಹೇಳಿ. ಆದರೆ ಮಾರ್ಕ್ಸ್ ಕಾರ್ಡ್ ಎಲ್ಲ ತಂದಿಲ್ಲ ಅಂತ ಹೇಳ್ದಲ್ಲ, ಆವಾಗ ನನಗೆ ತಕ್ಷಣಕ್ಕೆ ಸಿಟ್ಟು ಬಂದುಬಿಡ್ತು ನಿನ್ನ ಮೇಲೆ ಮಲ್ಲಿ. ಅದಕ್ಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ನಿನಗೆ ನನ್ನ ಮೇಲೆ ಏನು ಬೇಜಾರಿಲ್ಲ ತಾನೇ? ಅಯ್ಯೋ ರೀ, ಬೇಜಾರೇನು ಇಲ್ಲ ಅಂತ ಹೇಳಿಲ್ವಾ? ನಿಮ್ದು ಒಬ್ರದೇ ತಪ್ಪಿಲ್ಲ ಬಿಡಿ. ನೀವು ಹೇಳಿದ್ರಿ ಅನ್ಸುತ್ತೆ, ನಾನೇ ಮರ್ತು ಸುಮ್ಮನಾಗಿದ್ದೀನಿ. ನೀವು ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂತೀರಾ? ನನಗೇನು ನಿಮ್ಮ ಮೇಲೆ ಸಿಟ್ಟು ಇಲ್ಲ, ಎಂಥದ್ದು ಇಲ್ಲ. ಈಗ ಆಗಿದ್ದಾಗೋಯ್ತು. ಈಗ ಅವನ್ನೆಲ್ಲ ತರಿಸ್ಕೊಂಬಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಆಗಿದ್ದಾಗೋಯ್ತು. ನನಗೇನು ನಿಮ್ಮ ಮೇಲೆ ಬೇಜಾರು ಇಲ್ಲ, ಎಂಥದ್ದು ಇಲ್ಲ. ಹೌದಾ ಮಲ್ಲಿ? ಆ ತಕ್ಷಣಕ್ಕೆ ನನಗೆ ನಿನ್ನ ಮೇಲೆ ತುಂಬ ಸಿಟ್ಟು ಬಂತು ಮಲ್ಲಿ. ಯಾಕೆಂದರೆ ನಾನು ಒಳ್ಳೆ ಕೆಲಸ ತಗೊಂಡು ನಿನ್ನು ಕಾವೇರಿನೂ ಚೆನ್ನಾಗಿ ನೋಡ್ಕೋಬೇಕು, ಸುಖವಾಗಿ ಇಟ್ಕೊಂಡಿರ್ಬೇಕು ಅಂತೇಳಿ ಏನೇನೋ ಕನಸು ಕಟ್ಕೊಂಡಿದ್ದೆ. ಕೆಲಸ ಸಿಗುತ್ತೆ ಅಂತೇಳಿ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆಸೆ ಎಲ್ಲ ನಿರಾಸೆ ಆಗೋಗ್ತೈತಲ್ಲಪ್ಪ. ನನ್ನ ಮಾರ್ಕ್ಸ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಇಲ್ಲಿ ಅಂತ ಅನ್ನಿಸ್ಬಿಡ್ತು ನನಗೆ. ಅದಕ್ಕೆ ತಕ್ಷಣಕ್ಕೆ ನನಗೆ ಸಿಟ್ಟು ಬಂದುಬಿಡ್ತು ಮಲ್ಲಿ. ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ ಅಷ್ಟೇ. ಹೋಗ್ಲಿ ಬಿಡಿ. ಈಗ ಮತ್ತೆ ಮತ್ತೆ ಅದನ್ನೇ ಹೇಳಿ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂತೀರಾ? ನನಗೇನು ನಿಮ್ಮ ಮೇಲೆ ಬೇಜಾರಿಲ್ಲ ಅಂತ ಹೇಳಿದ್ನಲ್ಲ. ನಿನ್ನಂತ ಹೆಂಡ್ತಿನ ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಮಲ್ಲಿ. ಮಲ್ಲಿ ಒಂದೇ ಒಂದು ಮುತ್ತು ಕೊಡ್ತೀಯಾ ನನಗೆ? ಅಯ್ಯೋ ಇಲ್ಲಪ್ಪ, ನನಗೆ ನಾಚಿಕೆ ಆಗುತ್ತೆ. ನೀವು ಹಂಗೆಲ್ಲ ಕೇಳಬೇಡಿ. ಸುಮ್ಮನೆ ಹೋಗಿ, ನೀವು ಹೋಗಿ ಮಾರ್ಕ್ಸ್ ಕಾರ್ಡು ಅದನ್ನೆಲ್ಲ ತಗೊಂಬನ್ನಿ. ಹೋಗಿ ಹೆಂಗಾದ್ರೂ ಮಾಡಿ. ನೀನು ಕೊಡದೇ ಇದ್ರೆ ನಾನೇ ಕೊಡ್ತೀನಿ ಬಿಡು. ಅಯ್ಯೋ ಅಣ್ಣಯ್ಯ ಮಲ್ಲಿಗೆ ಮುತ್ತು ಕೊಡ್ತಾ ಇದ್ದಾನೆ. ಅಯ್ಯೋ ನನಗಂತೂ ನಾಚಿಕೆ ಆಗುತ್ತಪ್ಪ, ನೋಡಕ್ಕಾಗಲ್ಲ. ತೋರಿ ಏನ್ ಮಾಡಿರಿ ನೀವು? ಸುಮ್ಮನೆ ಹೋಗ್ರಿ ನೀವು. ಹೋಗಿ ಮೊದಲು ಮಾರ್ಕ್ಸ್ ಕಾರ್ಡ್ ಎಲ್ಲ ತಾಂಬರೋಗ್ರಿ, ಹೋಗಿ. ಅಯ್ಯೋ ಬಿಡು ಮಲ್ಲಿ, ಇಲ್ಲಿ ಯಾರು ಇಲ್ಲ. ನಾನು ನೀನು ಇಬ್ಬರೇನೆ. ನಾನು ನಿನಗೆ ಮುತ್ತು ಕೊಡದೆ ಇನ್ಯಾರಿಗೆ ಕೊಡ್ಲಿ ಹೇಳು? ಅಯ್ಯೋ ಅಣ್ಣ, ಈ ಮನೆಯಾಗೆ ಬೇರೆ ಯಾರು ಇಲ್ಲ, ನೀವಿಬ್ಬರೇ ಇರೋದು ಅಂತ ಹೇಳಿ ಮಲ್ಲಿಗೆ ಮುತ್ತು ಕೊಡ್ತಾ ಇದ್ಯಾ ಕಳ್ಳ? ಅಯ್ಯೋ ರೀ, ನೋಡಿ ಪದ್ದು ಬಂದು ಇಲ್ಲೇ ನಿಂತ್ಕೊಂಡಿದ್ದಾಳೆ. ನಿಮ್ಗಂತೂ ಒಂದು ಸ್ವಲ್ಪನೂ ನಾಚಿಕೆ ಆಗಲ್ಲಪ್ಪ. ಪದ್ದು ನೀನು ಯಾವಾಗ ಬಂದೆ? ಯಾಕೆ ಹಂಗೆ ಕಣ್ಣು ಮುಚ್ಕೊಂಡಿದ್ಯಾ ಕೈಯಾಗೆ? ಬಾ ಪದ್ದು ಇಲ್ಲಿ. ಓ, ನಾನ್ ಬರಲ್ಲಪ್ಪ. ನೀವಿಬ್ರು ಏನೇನೋ ಮಾಡ್ತಾ ಇದ್ದೀರಾ. ನನಗಂತೂ ನಾಚಿಕೆ ಆಗುತ್ತೆ, ನೋಡಕ್ಕಾಗಲ್ಲ. ಅದಕ್ಕೆ ಕಣ್ಣು ಮುಚ್ಕೊಂಡಿದ್ದೀನಿ. ಪದ್ದು, ನಾವೇನು ಮಾಡ್ತಾ ಇರ್ಲಿಲ್ಲ ಪದ್ದು. ನಿಮ್ಮ ಅಣ್ಣಯ್ಯ ನಿನ್ ಕಿವಿಯಕ್ಕೆ ಏನೋ ಹೇಳ್ತಾ ಇದ್ರು, ಗುಟ್ಟಿ ಹೇಳ್ತಾ ಇದ್ರು. ನನಗೂ ಗೊತ್ತು ನೀನ್ ಸುಳ್ಳು ಹೇಳ್ತಾ ಇದ್ಯಾ ಮಲ್ಲಿ. ನೀವಿಬ್ರು ಏನ್ ಮಾಡ್ತಿದ್ರಿ ಅಂತ ನಾನು ನೋಡ್ದೆ. ನಂತಾಗೆ ಸುಳ್ಳು ಹೇಳಕ್ ಬರ್ತೀರಾ? ಗುಟ್ಟಿ ಹೇಳ್ತಿದ್ದ ಅಂತನ ನನಗ್ ಗೊತ್ತು. ಏನ್ ಮಾಡ್ದ ಅಣ್ಣಯ್ಯ ಅಂತನ? ಅಯ್ಯಯ್ಯೋ, ನಮ್ಮ ಪದ್ದು ಕೈಲಿ ಸಿಗಾಕೊಂಡ್ಬಿಟ್ಟಿವಲ್ಲಪ್ಪ ನಾವಿಬ್ರು. ಅಯ್ಯೋ, ನಾನು ನೋಡಲೇ ಇಲ್ಲ. ಯಾವಾಗ ಬಂದ್ಲೋ ಏನೋ, ಶಬ್ದನೂ ಬರಲಿಲ್ಲ ಅವಳು ಬಂದಿದ್ದು. ಪದ್ದು ಪದ್ದು, ಕೈ ತೆಗಿ ಪದ್ದು. ನನ್ನ ಮಕ್ಕ ನೋಡಿ ಮಾತಾಡೋ ನೀನು. ಇಲ್ಲಿ ಇವಾಗ ಏನು ಮಾಡ್ತಾ ಇಲ್ಲ, ಕೈ ತೆಗಿ. ಪದ್ದು ಪದ್ದು, ನಿಮ್ಮ ಅಣ್ಣಯ್ಯ ನನ್ನ ಕಿವಿಗೆ ಏನೋ ಗುಟ್ಟಿ ಹೇಳ್ತಾ ಇದ್ರು. ಅದೇನು ಅಂತ ಗೊತ್ತಾ? ಸಾಯಂಕಾಲಕ್ಕೆ ಪಾಯಸ ಮಾಡು, ನಮ್ಮ ಪದ್ದು ಆಮೇಲೆ ಕಾವೇರಿ ಎಲ್ಲರಿಗೂ ಇಷ್ಟ ಪಾಯಸ ಅಂತಂದ್ರೆ ಅಂತ ಹೇಳ್ತಾ ಇದ್ರು ಅಷ್ಟೇನೆ. ಬೇರೆ ಏನು ಇಲ್ಲ ಪದ್ದು. ನೀನು ಏನೇನೋ ತಿಳ್ಕೊಂತೀಯಮ್ಮ. ನಾನ್ ಪೆದ್ದಿ, ನನಗೆ ಗೊತ್ತಾಗಲ್ಲ ಅಂತನ ಸುಳ್ಳು ಸುಳ್ಳು ಹೇಳ್ತೀಯಾ? ನನಗೂ ಗೊತ್ತು ನೀವೇನ್ ಮಾಡ್ತಿದ್ರಿ ಅಂತನ. ಪಾಯಸ ಮಾಡಂಗಿದ್ರೆ ಹತ್ರಕ್ಕೆ ಯಾಕೆ ಹೋಗ್ಬೇಕಾಯ್ತು? ಮಕ್ಕತ್ತಾಗ ಮಕ್ಕ ಯಾಕೆ ತಗೊಂಡೋಗ್ಬೇಕಾಗಿತ್ತು? ದೂರ ನಿಂತ್ಕೊಂಡ ಹೇಳ್ಬೋದಾಗಿತ್ತಲ್ಲ. ಅಯ್ಯೋ ಪದ್ದು, ನೀನು ಪೆದ್ದಿ ಅಲ್ಲ, ನೀನು ಬುದ್ಧಿವಂತೆ. ನೀನು ತುಂಬಾ ಬುದ್ಧಿವಂತೆ ಕಣಮ್ಮ. ನಿನ್ಯಾರು ಪೆದ್ದಿ ಎಂಬುದು? ಪೆದ್ದಿ ಎಂಬರು ಅವರೇ ಪೆದ್ರಾಗ್ತಾರೆ. ಹೌದಾ, ನಾನ್ ಪೆದ್ದಿ ಅಲ್ವಾ ಮಲ್ಲಿ?
ಇಲ್ಲಮ್ಮ ಪದ್ದು, ನೀನ್ ತುಂಬಾ ಬುದ್ಧಿವಂತೆ. ಹ್ಞೂ ಪದ್ದು, ನಿನ್ನಷ್ಟು ಬುದ್ಧಿವಂತರು ನಮ್ಮ ಮನೆಗೆ ಯಾರೂ ಇಲ್ಲ. ನಮ್ಮ ಮನೆಗೆ ಎಲ್ರಿಗಿಂತ ಬುದ್ಧಿವಂತೆ ಅಂದ್ರೆ ನೀನೇ. ಹೌದಾ? ಮತ್ತೆ ಇವಾಗ ಹೇಳ, ಮತ್ತೆ ಏನ್ ಮಾಡ್ತಿದ್ರಿ ನೀವಿಬ್ರುನು? ಆ ನೀನ್ ಯಾಕೆ ಮಲ್ಲಿ ತಕ್ಕ ಹೋಗಿ ಉಮ್ಮ ಅಂತಿದ್ದೆ? ಆ ಮುತ್ಕೊಡ್ತಿದ್ದೆ ತಾನೇ? ಅದಕ್ಕೆ ಇಂಥವೆಲ್ಲ ಏನು ಮಾಡಬೇಡ್ರಿ ಅಂತ ಹೇಳಿದ್ದು. ನೋಡಿ ಇವಾಗ ಸಿಗಾಕೊಂಡ್ವಿ ಸರಿಯಾಗಿ ಪದ್ದು ಕೈಲಿ. ಅವಳು ಯಾರ ಕೈಲಾದ್ರೂ ಹೇಳಿರಿ. ಅಯ್ಯೋ ಹೋಗ್ಲಿ ಬಿಡು ಮಲ್ಲಿ. ಹೇಳಿದ್ರು ಹೇಳ್ಕಂಬ್ಲಿ ಬಿಡು. ನಾನೇನಾದ್ರೂ ಬೇರೆಯವ್ರಿಗೇನಾದ್ರೂ ಮುತ್ತು ಕೊಡ್ತಾ ಇದ್ನ? ನನ್ನ ಹೆಂಡ್ತಿಗೆ ನಾನು ಮುತ್ತು ಕೊಡ್ತಾ ಇದ್ದೆ, ಇದ್ರಾಗ ಏನೈತೆ ತಪ್ಪು? ನಿಮ್ಗಂತೂ ನಾಚಿಕೆನೇ ಆಗಲ್ಲಪ್ಪ, ಹೆಂಗ್ ಮಾತಾಡ್ತೀರಾ ನೋಡಿ. ಪದ್ದು ಇಲ್ಲೇ ಇದ್ದಾಳೆ, ನಿಮ್ಗಂತೂ ಸ್ವಲ್ಪನೂ ನಾಚಿಕೆನೇ ಆಗಲ್ಲ. ಅವಳೆಲ್ಲ ನೋಡಿದಾಳೆ ನೀವು ಮುತ್ತು ಕೊಡೋದೆಲ್ಲ. ಈಗ ಅವಳಿಗೆ ಏನ್ ಹೇಳ್ತೀರಾ ಹೇಳ್ರಿ ನೀವೇನೆ. ಪದು ಇಲ್ಲಿ ನಾನು ಮುತ್ತು ಕೊಡ್ತಿದ್ನಲ್ಲ, ಅದು ನೀನ್ ನೋಡ್ದಾ? ನೋಡ್ದೆ, ಅದಕ್ಕೆ ನನಗೆ ನಾಚಿಕೆದಂಗಾಗಿತ್ತು, ಅದಕ್ಕೆ ಕಣ್ಣು ಮುಚ್ಕೊಂಡಿದ್ದು. ಅದನ್ನ ಯಾರ್ತಾಗ ಹೇಳ್ಬೇಡ ಹಂಗ. ಆಗ ಕಾವೇರಿನೂ ಬಂದ್ಲು, ಇವಳು ಒಬ್ಳೆ ಬಂದ್ಲೇನೆ ಪದ್ದು? ನಾನು ಇವಳು ಜೊತೆಗೆ ಬಂದ್ವಿ. ಇವಳು ಹೊರಗಲ್ಲ ಆಟ ಆಡ್ತಾ ಇದ್ಲು, ಇವಾಗ ಬಂದವಳೆ ಒಳಕ್ಕೆ. ನಾನು ಅವಾಗ್ಲೇನೆ ಬಂದೆ, ನೀನು ಮುತ್ತು ಕೊಡ್ತಿದ್ದಲ್ಲ ಅವಾಗ್ಲೇ ಬಂದೆ ನಾನು. ಅವಳು ಇವಾಗ ಬಂದವಳೆ. ಏ ಕಾವೇರಿ, ನೀನು ಅವಾಗ್ಲೇ ನನ್ನ ಜೊತೆಗೆ ಒಳಕ್ ಬರ್ಬೇಕಾಗಿತ್ತು. ಅವಾಗ್ಲೇನೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಗೆ ಮುತ್ತು ಕೊಡ್ತಾ ಇತ್ತು. ನೀನು ಅವಾಗ್ಲೇ ಬಂದಿದ್ರೆ ನೋಡ್ಬೋದಾಗಿತ್ತು. ಅಯ್ಯೋ ರೀ, ಇವಳು ಕಾವೇರಿ ತಾಗಿ ಹೇಳ್ದಂಗೆ ಹೊರಗಡೆ ಯಾರ ಹತ್ರನಾದ್ರೂ ಹೇಳಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಅವಳಿಗೆ ಹೇಳ್ಬೇಡ ಅಂತ ಹೇಳ್ರಿ. ಅಯ್ಯೋ ನೀನ್ ಯಾಕೆ ಹೆದರ್ಕೊಂತೀಯ ಮಲ್ಲಿ? ನಾನು ಹೇಳ್ತೀನಿ ಸುಮ್ನಿರು, ಅವಳು ಯಾರಿಗೂ ಹೇಳಲ್ಲ ಪದ್ದು. ಪದ್ದು, ಈ ವಿಷಯನ ಇಲ್ಲೇ ಮರ್ತು ಬಿಡಮ್ಮ, ಯಾರ ತಾಗ ಹೇಳ್ಬಾರ್ದು ಹಿಂಗೆ. ನಾನು ಎಲ್ಲಾರ ತಾವು ಹೇಳ್ಕೊಂಬತ್ತೀನಿ ಇರು. ಮಂಜಂತಾಗು, ರಂಗಂತಾಗು, ಆಮೇಲೆ ನಿಂಗತ್ತೆ ತಾಗು, ಕಿಟ್ ಮಾಮಂತಾಗು, ಎಲ್ಲಾರ ತಾವು ಹೇಳ್ತೀನಿ. ಗುಬ್ಬಲಿ ಆಂಟಿಗೂ ಹೇಳ್ತೀನಿ ಇರು. ಪದ್ದು, ಹಂಗೆಲ್ಲ ಹೇಳ್ಬಾರ್ದಮ್ಮ ಯಾರಿಗೂ. ನಿನ್ಗೇನ್ ಬೇಕು ಹೇಳು, ಅದನ್ನೇನೆ ಕೊಡಿಸ್ತೀನಿ ನಿನ್ಗೆ ತಿಂಬಿವಂತೆ. ಯಾರ ತಾವು ಹೇಳ್ಬೇಡ ಹಂಗ. ಏನ್ ಕೇಳಿದ್ರು ಕೊಡ್ತೀಯಾ ತಿಂಬಕ್ಕೆ? ಪದ್ದು, ನೀನ್ ಏನಾದ್ರೂ ಕೇಳು, ಮನೆಯಾಗೇನೆ ಮಲ್ಲಿ ಮಾಡ್ಕೊಡ್ತಾಳೆ ನಿನ್ಗೆ ಏನ್ ತಿಂಡಿ ಬೇಕೋ ಅದನ್ನ. ಹಂಗಾದ್ರೆ ನನಗೆ ಪಾಯಸ ತಿನ್ಬೇಕು ಅನ್ನಿಸ್ತೈತೆ ಕಣಯ್ಯಣ. ಪಾಯಸ ಮಾಡಕ್ ಹೇಳ್ತೀಯಾ ಮಲ್ಲಿಗೆ? ನಾನು ಕಾವೇರಿ ಪಾಯಸ ತಿಂತೀವಿ ಇವತ್ತು. ಪಾಯಸ ತಾನೇ ಮಾಡಕ್ ಹೇಳ್ತೀನಿ ಬಿಡು. ಮಲ್ಲಿ ಇವತ್ತು ನಮ್ಮ ಮನೆಗೆ ಪಾಯಸ ಮಾಡ್ತಾಳೆ, ಎಲ್ಲರೂ ಕುತ್ಕೊಂಡು ಜೊತೆಗೆ ಊಟ ಮಾಡೋಣ. ಆದ್ರೆ ನೀನು ಈ ವಿಷಯನ ಯಾರ ತಾಗ ಹೇಳ್ಬಾರ್ದು. ಸರಿ ಆತು, ಜಲ್ದಿ ಪಾಯಸ ಮಾಡು ಮಲ್ಲಿ. ನಾನು ಕಾವೇರಿನು ಒಂದೇ ತಟ್ಟೆಗೆ ಪಾಯಸ ತಿಂತೀವಿ ಅಲ್ವೇನೆ ಕಾವೇರಿ? ಕಣೆ ಕಾವೇರಿ, ನಿಮ್ಮ ಅಮ್ಮ ಇವತ್ತು ಪಾಯಸ ಮಾಡುತ್ತೆ. ನಾನು ನೀನು ಇಬ್ರು ಒಂದೇ ತಟ್ಟೆಗೆನೆ ತಿಂಬನ ಪಾಯಸನ. ಹಬ್ಬ, ಹೆಂಗೋ ನನಗೆ ಇವಾಗ ಸಮಾಧಾನ ಆತು ಕಣ್ರಿ. ರೀ, ನೀವು ಇನ್ನೆಂದೂ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಹೆಂಗೋ ನಮ್ಮ ಪದ್ದು ಬಂದಿದ್ಕೆ ಸರಿ ಆತು. ಇಲ್ಲ ಯಾರಾದ್ರೂ ಬ್ಯಾರೆ ಬಂದಿದ್ರೆ ಏನ್ ಗತಿ? ಅಯ್ಯೋ ಯಾಕೆ ಮಲ್ಲಿ ಇಷ್ಟೊಂದು ಎದ್ರಕಂತೀಯ? ಏನು ಇದೇನು ಮಾಡಬಾರ್ದು ಕೆಲಸನಾ? ಗಂಡ ಹೆಂಡತಿ ಅಂದಮೇಲೆ ಇವೆಲ್ಲ ಇದ್ರೇನೆ. ಸರಿ ಹೋಗು, ಪಾಯಸ ತಿನ್ಬೇಕಂತೆ ಪದ್ದು, ಪಾಯಸ ಮಾಡು ಇವತ್ತು ಮನೆಯಾಗೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಅಯ್ಯೋ ಹಂಗಲ್ಲ ಕಣ್ರಿ, ನನ್ಗೊಂಥರ ಮುಜುಗರ ಆದಂಗೆ ಆಗುತ್ತೆ. ಪದ್ದು ಯಾರ್ಗನ ಹೇಳ್ಬಿಟ್ರೆ ಅದಕ್ಕೆ ಹೇಳಿದ್ದು ಅಷ್ಟೇನೆ. ಸರಿ ಬಿಡಿ, ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.